ಮಾರ್ನಿಂಗ್ ಫ್ರಮ್ ದುಬೈ. ನೀವು ಮಾರ್ನಿಂಗ್ ನೋಡ್ತಿದ್ದೀರೋ, ಆಫ್ಟರ್ನೂನ್ ನೋಡ್ತಿದ್ದೀರೋ, ಈವ್ನಿಂಗ್ ನೋಡ್ತಿದ್ದೀರೋ ಗೊತ್ತಿಲ್ಲ, ಬಟ್ ನಮಗೆ ನಮಗೆ ಮಾರ್ನಿಂಗು. ಸೊ ಇವಾಗ ಇದು ಇಟ್ಸ್ ಅರೌಂಡ್ 9 o'clock, ಎಕ್ಸಾಕ್ಟ್ಲಿ 8:30. ಸೊ ನೋಡಿ ಯಾರಿದ್ದಾರೆ ಇಲ್ಲಿ. ಸೊ ಇಫ್ ಯು ನೋ ಯು ನೋ. ಸೊ ಆಯಿತು, ಫ್ರೆಶ್ ಅಪ್ ಆಗಿ ಸ್ನಾನ ಎಲ್ಲ ಮಾಡಿಕೊಂಡು ಬ್ರೇಕ್ಫಾಸ್ಟು ಆಯಿತು. ಕಾಂಪ್ಲಿಮೆಂಟ್ರಿ ಬ್ರೇಕ್ಫಾಸ್ಟ್ ಹಾಕಿರಲಿಲ್ಲ ನಾವು. ಏನಕ್ಕೆ ಅಂತಂದರೆ ನಾವು ಕ್ಯಾಬ್ ತೊಗೊಂಡು ಅಲ್ಲಿಂದ ಮೆಟ್ರೋಯಿಂದ ಬಂದು ಇಟ್ ವಾಸ್ ಸೋ ಲೇಟ್. ಸೊ ಅದಕ್ಕೆ ವಿ ಸ್ಲೆಪ್ಟ್ ಆಫ್. ನಮ್ಮದು ನಿನ್ನೆ ದುಬೈ ಮಾರಿನದು ಅರೌಂಡ್ 4,200 rupees ಆಗಿತ್ತು ಇದು ಸೇರಿ. ಆ್ಯಂಡ್ ಬರಬೇಕಾದ್ರೆ 20 AED ಇಸ್ಕೊಂಡ್ರು ಮೆಟ್ರೋಗೆ ಡ್ರಾಪ್ ಮಾಡೋಕ್ಕೆ. ಆ್ಯಂಡ್ ಮೆಟ್ರೋಯಿಂದ ಆಬ್ವಿಯಸ್ಲಿ 5 AED ಮಾತ್ರ. ಸೊ ಯಾ ಮುಗೀತು, ಇಲ್ಲಿಗೆ ಇದು ಮುಗೀತು. ಫಸ್ಟ್ ಸ್ಕೈ ಅಬ್ಸರ್ವೇಟರಿ. ಓಕೆ, ಸೊ ಇವತ್ತು ಫಸ್ಟ್ ಸ್ಟಾಪ್ ಬಂದುಬಿಟ್ಟು ನಮ್ಮದು ಸ್ಕೈ ಅಬ್ಸರ್ವೇಟರ್ ಫಸ್ಟ್ ಸ್ಟಾಪು. ಸೊ ಅಲ್ಲೋಗಿ ಅಲ್ಲಿ ಮುಗಿಸ್ಕೊಂಡು ಅಲ್ಲಿಂದ ನೆಕ್ಸ್ಟ್ ಸ್ಟಾಪ್ ಬಂದು ಬುರ್ಜ್ ಖಲೀಫಾ. ಅಲ್ಲಿ ಹೋಗ್ಬಿಟ್ಟು ಜಸ್ಟ್ ನೋಡಿಕೊಂಡು ಹಾಗೆ ಇವತ್ತು ದುಬೈ ಮಾಲ್ಗೆ ಹೋಗ್ತಾ ಇದ್ವಿ. ನಾವು ಇವತ್ತು ಬುರ್ಜ್ ಖಲೀಫಾ ಒಳಗೆ ಹೋಗ್ತಾ ಇಲ್ಲ, ಅದು ಇನ್ನೊಂದಿದೆ, ಸರ್ಪ್ರೈಸ್ ಇದೆ. ಅದು ಬುರ್ಜ್ ಖಲೀಫಾ ಒಳಗಡೆ ಅಫ್ಕೋರ್ಸ್ ವಿ ಆರ್ ನಾಟ್ ಪ್ಲಾನಿಂಗ್ ಟುಡೇ. ಸೊ ಇಟ್ ವಿಲ್ ಬಿ ಅನದರ್ ಡೇ. ಹೆವಿ ಓಡಾಡಬೇಕು ಇವತ್ತು, ಫುಲ್ ಆಫ್ ಎನರ್ಜಿಯಿಂದ ಹೋಗ್ತಾ ಇದ್ದೀವಿ. ಯಾಕೆ ಅಂತ ಅಂದರೆ ದುಬೈ ಮಾಲ್ಗೆ ಹೋಗಿ ಐಫೋನ್ ಪ್ರೈಸ್, ಮೈ ಫ್ಯಾಮ್ ಅಂದರೆ ನನ್ನ ಫಾಲೋ ಮಾಡೋರಿಗೆಲ್ಲ ಕ್ಯಾಮ್ರಾ ಪ್ರೈಸಸ್ಸು ಎಲ್ಲದನ್ನು ಅಲ್ಲಿ ಶೋ ಯು, ನೋಡಿ ತಿಳ್ಕೊಳ್ಳಿ. ನೆಕ್ಸ್ಟ್ ಟೈಮ್ ಬರುವಾಗ ಜಾಸ್ತಿ ದುಡ್ಡು ತೊಗೊಬನ್ನಿ. ನಮ್ಮನ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬಟನ್ ಒತ್ತಬಿಡಿ. ನೋಡಿ ಇಲ್ಲೆಲ್ಲ ಹಿಂದ್ಗಡೆ ನಾವು ಮಾಲಲ್ಲಿ ಇಟ್ಟಿರ್ತಾರಲ್ಲ ಗೊಂಬೆ ಎತ್ಕೊಳ್ಳೋದು, ಅದೆಲ್ಲ ರೋಡಲ್ಲೇ ಇಟ್ಬಿಟ್ಟಿದ್ದಾನೆ. ರಾತ್ರಿ ಗ್ಲಾಸ್ ಹೊಡೆದು ಎತ್ಕೊಂಡು ಹೋಗ್ಬೋದು. ರಾತ್ರಿ ಇಟ್ ವಾಸ್ ಸೋ ಯಂಗ್. ಎಸ್ಟರ್ಡೇ ನೈಟ್ ವಾಸ್ ಸೋ ಯಂಗ್. 12 ಗಂಟೆ ಆದ್ರೂ ಇಲ್ಲಿ ಇನ್ನೂ ಅವಾಗ ಜನ ಸ್ಟಾರ್ಟ್ ಆಗ್ತಾಯಿದ್ರು, ಇನ್ನೂ ಓಪನ್ ಮಾಡ್ತಾಯಿದ್ರು ಕೆಲವೊಂದು ಶಾಪ್ ಎಲ್ಲ. ಸೊ ಅಷ್ಟು ತಿನ್ನೋದೆಲ್ಲ ಹೆವಿ ಇದೆ. ಆ್ಯಂಡ್ ಬ್ರೇಕ್ಫಾಸ್ಟ್ ಕೂಡ ಆಗೋಯ್ತು ವಿತ್ ಮಹಮ್ಮದ್ ರೆಸ್ಟೋರೆಂಟ್. ಆ್ಯಂಡ್ ಒನ್ ಮೋರ್ ಥಿಂಗ್, ಇಲ್ಲಿ ಬರೋ ಇಂಡಿಯನ್ಸ್ ಯು ಡೋಂಟ್ ನೀಡ್ ಟು ವರಿ ಅಬೌಟ್ ಫುಡ್, ಟ್ರಸ್ಟ್ ಮೀ. ಏಕೆಂದರೆ ನಾನು ವಿ ಹ್ಯಾವ್ ಬೀನ್ ಟು ಅನದರ್ 2-3 ಕಂಟ್ರೀಸ್ ಅಲ್ಲ, ವಿ ಹ್ಯಾವ್ ಸೀನ್ ದರ್. ಅಲ್ಲಿ ಊಟಕ್ಕೆ ಕಷ್ಟ, ಇಂಡಿಯನ್ ಫುಡ್ ಅದು ಇದು ಈಸಿ ಇರುತ್ತೆ. ಬಟ್ ಇಲ್ಲಿ ಹಂಗಲ್ಲ, ನೀವು ಹೆಂಗೆ ಬಂದ್ರೂ ಯು ವಿಲ್ ಗೆಟ್ ಲಾಟ್ ಆಫ್ ಇಂಡಿಯನ್ ಫುಡ್ಸ್. ಇದೆಲ್ಲ ಫುಡ್ ಸ್ಟ್ರೀಟು, ಜಸ್ಟ್ ಹಿಯರ್ ಇದೆಲ್ಲ ಅಕ್ಕಪಕ್ಕ ಇರೋದೆಲ್ಲ ಫುಡ್ ಸ್ಟ್ರೀಟ್ಸ್. ನೋಡಿ ಎಲ್ಲ ವೆಜ್ ರೆಸ್ಟೋರೆಂಟ್ಸ್. ಇಟ್ಸ್ ನೈಸ್. ಲಾಟ್ ಆಫ್ ಮೇಘನಾ ಫುಡ್ಸ್ ಎಲ್ಲ ಥರ ಇದೆ. ನಮ್ಮ ಅಮ್ಮಾಸ್ ಪೇಸ್ಟ್ರಿ ಕೂಡ ಇದೆ. ನಮ್ಮದು ಆಪೋಸಿಟ್. ಸೊ ದಿಸ್ ಏರಿಯಾ ಈಸ್ ಮೋಸ್ಟ್ಲಿ ಲೈಕ್ ದ್ಯಾಟ್. ಬಟ್ ಯಾ, ಫುಡ್ಡಿಗೆ ವರಿ ಮಾಡೋದು ಬೇಡ. ಸೊ ಮೆಟ್ರೋ ಹತ್ರ ಬಂದ್ವಿ, ಲೆಟ್ಸ್ ಗೋ. ಇವಾಗ ಸ್ಕೈ ವ್ಯೂ ಅಬ್ಸರ್ವೇಟರಿಗೆ ಹೋಗ್ತಾ ಇದ್ವಿ. ನೀವೆಲ್ಲ ಫಸ್ಟ್ ಹಿಡಿದ್ವಿ, ಹೆವಿ ರಶ್ ಇತ್ತು. ಇಟ್ಸ್ ಅ ಪೀಕ್ ಅವರ್ಸ್. ಸೊ ಒಂಥರ ಬೆಂಗಳೂರಲ್ಲ, ಐ ಕಂಪೇರ್ ಫಾರ್ ಬಾಂಬೆ ಮೆಟ್ರೋ ಆಲ್ಮೋಸ್ಟ್. ಬಟ್ ನೇತಾಡ್ತಾ ಇರಲಿಲ್ಲ, ಡೋರ್ ಹಾಕೋದು. ಆಮೇಲೆ ತುಂಬ ಜನ ಇಂಡಿಯನ್ಸ್, ಲಾಟ್ ಆಫ್ ಇಂಡಿಯನ್ಸ್ ಹಿಂದೆ ಹೋಗ್ತಾ ಇದ್ದಾರಲ್ಲ, ಜಾಸ್ತಿ ಆ್ಯಕ್ಚುಲಿ ತುಂಬ ಇಂಡಿಯನ್ಸ್ ಇದ್ದಾರೆ. ಸೊ ನಮಗೆ ಎಷ್ಟೊಂದು ಜನ ಸಿಕ್ಕಿದ್ರು ಆ್ಯಕ್ಚುಲಿ. ನಮ್ಮ ರಿಸೆಪ್ಷನ್ ಕೂಡ ಇಂಡಿಯನ್. ಆಮೇಲೆ ಮಧ್ಯಾಹ್ನ ಐ ಮೀನ್ ಬ್ರೇಕ್ಫಾಸ್ಟಿಗೆ ಸಿಕ್ಕಿದ ಇದ್ರ ಮಾಡ್ತಾ ಇದ್ರು, ನೇಮ್ ಬರ್ಕೊಂತ ಇದ್ರು, ಸಿರ್ಸಿ ಅವರು, ನಮ್ಮೂರು. ಅವ್ರ ಹೆಸರು ನೋಡೋ ತಕ್ಷಣ ಸಿದ್ದಾಪುರನ ಅಲ್ಲ, ಸಿರ್ಸಿ ಅಲ್ಲ. ಹೌದಾ? ಸೊ ಅಲ್ಲಿ ಅವರೇ. ಸೊ ಇವಾಗ ಬಂದ್ಬಿಟ್ಟು ನಾವು ವಿ ಆರ್ ಜಸ್ಟ್ ಗೋಯಿಂಗ್ ಫಾರ್ ಸ್ಕೈ ವ್ಯೂಸ್. ಸೊ ನೋಡೋಣ ಹೇಗಿರುತ್ತೆ. ಮೆಟ್ರೋಲಿ ಜಸ್ಟ್ 3 AD ಅಂದರೆ ಒಂದು 66 ರೂಪಾಯಿ. ಇವಾಗ ನಾವು ಸ್ಕೈ ವ್ಯೂಸ್ ಏನು ಹೋಗ್ತಾ ಇದ್ದೀವಿ, ಇದರಲ್ಲಿ 3 ಥಿಂಗ್ಸ್ ಇನ್ಕ್ಲೂಡ್ ಆಗಿದೆ. ಒಂದು
ಹಿಡ್ಕೊಂಡು ಲೇಟ್ ಆಗೋ ಥರ ಬರುತ್ತೆ ಗೊತ್ತಾ. ದಟ್ ಈಸ್ ಡಿಫ್ರೆಂಟ್. ನೀವು ಇನ್ಸ್ಟಾಗ್ರಾಮ್ನ ನೋಡಿರ್ತೀರ, ಅದು ಪರ್ ಹೆಡ್ 11,500 ಇರುತ್ತೆ. ಬಟ್ ಇದರಲ್ಲಿ 2 ಇನ್ಕ್ಲೂಡ್ ಆಗಿದೆ. ಒಂದು ಗ್ಲಾಸ್ ಸ್ಲೈಡ್, ಅದನ್ನು ನೋಡೋಕ್ಕೆ ಇನ್ಸ್ಟಾಗ್ರಾಮ್ ಫೇಮಸ್ ಅದು. ಮತ್ತು ಸ್ಕೈ ವ್ಯೂ ವಾಕ್ ಇದೆ ನೋಡಿದ ಬನ್ನಿ ತಡ್ತದೆ. ಆ ಥರದ್ದು ನಾವು ಮಾಡ್ತಾ ಇಲ್ಲ ಇವಾಗ. 2 ಮಾಡ್ತೀವಿ. ಇಲ್ಲ ತೋರಿಸ್ ಗ್ಲಾಸ್ ಸ್ಲೈಡು ಕಾಂಪ್ಲಿಮೆಂಟ್ರಿ ಬಂದಿದೆ. ಇದು ಮಾಡ್ತಾ ಇದ್ದೀವಿ ನೋಡಿ, ನೀವು ಹೊರಗಡೆ ಎಲ್ಲಾದರೂ ಪರ್ಚೇಸ್ ಮಾಡಿದ್ರೆ ಅದು ಸಪ್ರೇಟ್ ದುಡ್ಡು ಕೊಡ್ತೀವಿ. ಅಂದರೆ ಕ್ಲೂಕಲ್ಸ್ ಪರ್ಚೇಸ್ ಮಾಡಿದ್ರೆ ಕಾಂಪ್ಲಿಮೆಂಟ್ರಿ ಬರುತ್ತೆ ಗ್ಲಾಸ್ ಸ್ಲೈಡ್. ಓಕೆ, ಅದ್ರ ಜೊತೆಗೆ ಒಂದು ಪಿಜ್ಜಾ ಆ್ಯಂಡ್ ಸಾಫ್ಟ್ ಡ್ರಿಂಕ್ ಕೂಡ ಇದೆ ಒಬ್ಬೊಬ್ಬರಿಗೆ. ಸೊ ಅದು ಕಾಂಪ್ಲಿಮೆಂಟ್ರಿ ಇದೆ. ಅದೆಲ್ಲ ನಂಗೆ ಸೇರಿ 4,500 ಪರ್ ಹೆಡ್ ಆಯಿತು. ಓಕೆ, ಸೊ ಇಲ್ಲಿ ಬಂದ್ವಿ, ನೋಡೋಣ ಹೇಗಿರುತ್ತೆ ಏನು. ಸಿ ಯು ಫಾರ್ ನೌ. ನೋಡಿ, ಜನ ಸಾಗರ ಇದ್ದಾರೆ. ಆಲ್ರೆಡಿ ಇಷ್ಟುದ್ದ ಕ್ಯೂ ಆಗ್ಬಿಟ್ಟಿದೆ. ನಾವು ಬಂದಾಗ ಯಾರೂ ಇರಲಿಲ್ಲ. ಇದು ಟಿಕೆಟ್ಸ್. ಡ್ರೆಸ್ ಚೆನ್ನಾಗಿದೆ ಅಂದ್ರೆ ನಾನೇ ಸೆಲೆಕ್ಟ್. ಚೆನ್ನಾಗಿದೆ ನೀ ಫ್ರೆಂಡ್ಸ್. ಓನ್ಬೇಕು ಫ್ರೆಂಡ್ಸ್. ಮದುವೆ ಆದಮೇಲೆ ಒಂದು ಕಲ್ತ್ಕೊಬೇಕು ಫ್ರೆಂಡ್ಸ್. ಎಲ್ಲದಕ್ಕೂ ಇಲ್ವಾ? ಹೌದಾ? ನೋಡ್ರಪ್ಪ, ಸ್ಕೈ ಮುಟ್ಟಿದ್ರು ಅದು ಮುಗಿತಾ ಇಲ್ಲ. ಎಷ್ಟು ಹೈಟಿಗೆ ಬಂದಿದ್ದೀವಿ? ಬುರ್ಜ್ ಖಲೀಫಾ ಅರ್ಧದಲ್ಲಿದ್ದೀವಿ. ಕತ್ತೆತ್ತಿ ಕೆಳಗೆ ನಾವು ಕುತ್ಕೊಂಡು ಫೋಟೋ ತೆಗಿತೀವಿ ಅಂತ ಅಂದ್ರೂ ಬುರ್ಜ್ ಖಲೀಫಾ ಮುಗಿತಾ ಇಲ್ಲ. ಸ್ಕೈ ಕಾಣಿಸ್ತಾ ಇದೆ, ಬುರ್ಜ್ ಖಲೀಫಾ ತುದಿ ಕಾಣಿಸ್ತಾ ಇಲ್ಲ. ಸೊ ಇವಾಗ ವ್ಯೂ ತೋರಿಸ್ತೀವಿ. ದಿ ಬೆಸ್ಟ್ ವ್ಯೂ. ಓ ಮೈ ಗುಡ್ನೆಸ್, ಫೈನಲಿ ನೋಡಿ. ಅದ್ರ ಅರ್ಧನೂ ಇಲ್ಲ ಬಂದಿಲ್ಲ ನಾವು. ಆ್ಯಕ್ಚುಲಿ ಇಲ್ಲಿದೆ ಅದು. ಅಯ್ಯಯ್ಯೋ, ಈ ಬುರ್ಜ್ ಖಲೀಫಾಗೆ ಎಲ್ಲಿಂದ ಏನಾದರೂ ಏನೂ ಆಗಲ್ವಂತೆ. ಯಾವುದೇ ರೀತಿ ನ್ಯಾಚುರಲ್ ಆಗಿ ಬಂದರೂ ಕೂಡ ಬುರ್ಜ್ ಖಲೀಫಾಗೆ ಏನೂ ಆಗಲ್ಲ. ಈ ದೊಡ್ಡ ಬಿಲ್ಡಿಂಗಿಗೆ ಈ ಭೂಕಂಪ, ಗುಡುಗು, ಸಿಡಿಲು, ಟೆರರಿಸ್ಟ್ ಅಟ್ಯಾಕ್ ಆದರೂ ಕೂಡ, ಮೇಲಿಂದ ಫೈರ್ ಆದರೂ ಕೂಡ ಈ ಬುರ್ಜ್ ಖಲೀಫಾ ಅಲ್ಲಾಡಲ್ವಂತೆ. ಇನ್ನೇನು ಹಾಕಿ ಕಟ್ಟಿರ್ಬೋದು. ಇಲ್ಲಿ ಬುರ್ಜ್ ಖಲೀಫಾ, ಇಲ್ಲಿ ನಮ್ಮ ಖಲೀಫಾ ಅವರು ವಿಡಿಯೋ ತಗೋತಾ ಇದ್ದಾರೆ, ಫೋಟೋ ತಗೊಳ್ತಾ ಇದ್ದಾರೆ. ಇದು ದುಬಾಯ್ ಅಲ್ಲಿದೆ ನೋಡಿ, ಎಲ್ಲ ರೋಡ್ಸು. ಇಲ್ಲಿಂದನೇ ಇಷ್ಟು ಕಾಣ್ತಾ ಇದೆ ಅಂತ ಅಂದರೆ ಯು ಜಸ್ಟ್ ಇಮ್ಯಾಜಿನ್ ಅಲ್ಲಿಂದ ಇನ್ನೆಷ್ಟು ಕಾಣಬಹುದು. ಆ್ಯಂಡ್ ಇದ್ರ ಒಳಗಡೆ ರೆಸಿಡೆನ್ಸ್ ಕೂಡ ಇದ್ದಾರಂತೆ. ನಾನು ಕೇಳಿದ್ದೆ ಅದು ಬುರ್ಜ್ ಖಲೀಫಾ ಒಳಗೆ. ಅಪ್ಪ ದೇವ್ರೆ, ಕ್ರೇಜಿ. ಎಲ್ಲಿದ್ದೀವಿ ಗೊತ್ತಾ? ಆ ಮೂಲೆಯಲ್ಲಿ ಬುರ್ಜ್ ಖಲೀಫಾ, ಈ ಮೂಲೆಯಲ್ಲಿ ದುಬೈ ಸಿಟಿ. ಫುಲ್ಲು ಇವಾಗಲೂ ನಂಗೆ ಭಯ ಆಗ್ತದೆ. ಇಷ್ಟೋ ತನಕ ತಿರ್ಗಾಡಿದ್ರು ಕೂಡ ನನ್ನ ಕೈಯಿಂದನೇ ಫೋನ್ ಜಾರೋಷ್ಟು ಭಯ ಆಗ್ತಾ ಇದೆ. ಕರೆಕ್ಟಾಗಿ ಹಿಡ್ಕೊಂಡು ಆಮೇಲೆ ಹೋಗ್ತೀನಿ ಇನ್ನೊಂದು ಟೇಕ್. Oh my God! Love to Dubai. This is just amazing experience. ನನಗಂತೂ ತುಂಬ ಖುಷಿ ಆಗ್ತಾ ಇದೆ. ಅದ್ರ ಮೇಲೆ ನಡೆಯೋದಕ್ಕೆ ಫುಲ್ಲು ಭಯ ಆಗುತ್ತೆ, ಟೆನ್ಷನ್ ಆಗುತ್ತೆ. ಅದ್ರ ಮಧ್ಯೆ ಫೋಟೋಸ್ ವಿಡಿಯೋಸ್ ಬೇರೆ ತಗೋಬೇಕು. ಸ್ಟಾರ್ಟಿಂಗ್ ಸ್ವಲ್ಪ ಭಯ ಆಯಿತು, ಇವಾಗ ಒಂದು ಸ್ವಲ್ಪ ಪರವಾಗಿಲ್ಲ. ಅವಾಗ ತುಂಬಾ ಭಯ ಆಯಿತು ಸ್ಟಾರ್ಟಿಂಗ್ ಬಂದಾಗ, ಇವಾಗ ಇಟ್ಸ್ ಮಚ್ ಬೆಟರ್.
ಈಗ ನಾವು ಕಾಲಿಡ್ತಾ ಇದ್ದೀವಿ. ಭಯ ಆಗ್ತಾ ಇದೆ ನಾವು ಆ್ಯಕ್ಚುಲಿ ಭಯ ಆಗ್ತಾ ಇದೆ. ಓ ಮೈ ಗಾಡ್. Here. Jump. ಭಯ ಆಗ್ತಾ ಇದೆ. Don't bend at all. Oh my goodness. ಇನ್ನೇನು ಮಾಡಿ ಅಲ್ಲಾಡ್ದಲ್ಲೇ. ಅಲ್ಲಿದೆ ಬುರ್ಜ್ ಖಲೀಫಾ. ಇಲ್ಲಿದ್ದೀವಿ ನಾವು, ಕೆಳಗಡೆ ಏನೂ ಇಲ್ಲ. ಕಿರ್ಚಾಡ್ಕೊಂಡು ಪರ್ಚಾಡ್ಕೊಂಡೆಲ್ಲ ಈ ಮಕ್ಳುಗಳನ್ನ ಎಲ್ಲೂ ಕರ್ಕೊಂಬರ್ಬಾರ್ದು, ಸೈಕ್ ಮಾಡ್ಬಿಡ್ತಾರೆ ದುಬೈ ಅವ್ರಿಗೇನೆ. ಇವರು ಇಲ್ಲಿ ಸ್ಟೋರಿಗೆ ಫೋಟೋಗ್ರಫಿ ಸೀನ್ಸ್ ನಡೀತಾ ಇದೆ. ಟೈಮ್ ಲ್ಯಾಬ್ಸ್ ಇಟ್ಟಿದಾರಂತೆ. ನೋಡಿ ಕೆಳಗಡೆ ನೋಡಿ. ಓ ಮೈ ಗಾಡ್. ನೋಡಿ ಇಲ್ಲಿ ಭಯ ಬರುತ್ತೋ ಇಲ್ವೋ, ಭಯ ಬರುತ್ತೋ ಇಲ್ವೋ ಅಂಥದ್ರಲ್ಲಿ ಎಡ್ಜಿಗೆ ನಿಂತ್ಕೊಳ್ಳೋದಕ್ಕೆ 11,500 ಕೊಡಬೇಕಂತೆ. ಯಾವ ನಂಬಿಕೆ ಮೇಲೆ ನಾವು ಅವರು ಕೊಡುವಂಥ ಹಗ್ಗದಲ್ಲಿ ಎಡ್ಜಿಗೆ ನಿಂತ್ಕೊಳ್ಳೋದು? ಹಬೀಬಿ ಕಮ್ ಟು ದುಬೈ. ಇದೇ ದುಬೈ, ನೋಡ್ಕೊಂಬಿಡ್ರಿ. ಹಾಫ್ ದುಬೈ ಕೂಡ ಇಲ್ಲ ಇಲ್ಲಿ, ಬಟ್ ಯಾ ಆ ಸೈಡ್ ಬುರ್ಜ್ ಖಲೀಫಾ ಇದೆ. ನಾವು ಅಲ್ಲಿಂದ ಆಲ್ರೆಡಿ ವಾಕ್ ಮಾಡ್ಕೊಂಡು ಬಂದ್ವಿ. ಇವಾಗ ಅಲ್ಲಿಂದ ಫುಲ್ ವಾಕ್ ಮಾಡ್ಕೊಂಡು ಬಂದು ಇಲ್ಲಿಗೆ ಬಂದು ಇಲ್ಲಿಂದ ಮತ್ತೆ ಅಲ್ಲಿಗಿದೆ. ಸೊ ಇವಾಗ ಸ್ಲೈಡಿಂಗ್ ಬೇರೆ ಇದೆ. ಗ್ಲಾಸ್ ಸ್ಲೈಡ್ ಹೆಂಗೆ ಮಾಡ್ತೀವಿ ನೋಡೋಣ. ಸೊ ಇವಾಗ ನಾವು ಸ್ಕೈ ವ್ಯೂ ರೆಸ್ಟೋರೆಂಟಲ್ಲಿದ್ದೀವಿ. ಸೊ ನಮ್ಮ ಪ್ಯಾಕೇಜಲ್ಲಿ ಅಂದರೆ ನಾನು ಬುಕ್ ಮಾಡಿದಂಥ ಟಿಕೆಟಲ್ಲಿ ಇದೂ ಇನ್ಕ್ಲೂಡ್ ಆಗಿತ್ತು. ಗ್ಲಾಸ್ ಲೈಡ್ದು ಆಲ್ರೆಡಿ ನೀವು ವಿಡಿಯೋ ನೋಡಿದ್ರೆ. ಆ್ಯಕ್ಚುಲಿ ಇಲ್ಲಿ ತೊಗೊಳಕ್ಕೆ ಬಿಡಲಿಲ್ಲ, ಬಟ್ ನಾವು ಒಂಚೂರು ಏನೇನೋ ಮಾಡಿ ಸೈಡಿಂದ ಮೇಲಿಂದ ಕೆಳಗಿಂದ ಎಲ್ಲ ವಿಡಿಯೋ ಮಾಡ್ಕೊಂಡಿದ್ದೀವಿ. ಸೊ ನಮ್ಮ ಹಿಂದೆನೇ ಗ್ಲಾಸ್ ಲೈಟ್ ನಡೀತಿದೆ. ಆ್ಯಂಡ್ ಅಲ್ಲಿ ಬುರ್ಜ್ ಖಲೀಫಾ ಇದೆ. ದುಬೈಗೆ ಬಂದಮೇಲೆ ಹೆಂಗೆ ಅಂದರೆ ಈ ಕಡೆಯಿಂದ ಹೋದ್ರು ಬುರ್ಜ್ ಖಲೀಫಾ, ಆ ಕಡೆಯಿಂದ ಹೋದ್ರು ಬುರ್ಜ್ ಖಲೀಫಾ, ಅಲ್ಲಿ ಕೂತ್ರು ಬುರ್ಜ್ ಖಲೀಫಾ, ಇಲ್ಲಿ ಕೂತ್ರು ಬುರ್ಜ್ ಖಲೀಫಾ, ಎಲ್ಲ ಕಡೆ ಬುರ್ಜ್ ಖಲೀಫಾ ಸಿಗುತ್ತೆ. ಸೊ ಇವಾಗ ನಾವು ರೆಸ್ಟೋರೆಂಟಲ್ಲಿ ಏನು ಕೊಟ್ಟಿದ್ದಾರೆ ತಿನ್ನೋಕ್ಕೆ ಅಂತ. ಫುಲ್ ಫ್ಯಾನ್ಸಿ ಫುಡ್ ಇಲ್ಲಲ್ಲ, ಅಫ್ಕೋರ್ಸ್ ಗೊತ್ತಲ್ಲ. ಆ್ಯಕ್ಚುಲಿ ಪಿಜ್ಜಾ ಅಂತ ಅಂದ್ಕೊಂಡಿದ್ದೆ ನಾನು, ಪ್ಯಾಕೇಜಲ್ಲಿ ಇನ್ಕ್ಲೂಡ್ ಆಗಿರೋದು. ಆದರೆ ನಮಗೆ ಲಸಾಗ್ನ ಮತ್ತು ಪಾಸ್ತಾ ಕೊಟ್ಟಿದ್ದಾರೆ. ತೋರಿಸ್ತೀನಿ ಹೆಂಗಿದೆ ತಡ. ಇದು ಲಸಾಗ್ನ, ಇದು ಪಾಸ್ತಾ. ಲಸನ್ ಎಕ್ಸ್ಪ್ರೆಷನ್ ಏನಾದ್ರು ಕೊಡು. ಗಾರ್ಲಿಕ್ ಬ್ರೆಡ್, ಅದು ರೋಸ್ಟೆಡ್ ಗಾರ್ಲಿಕ್ ಬ್ರೆಡ್. ಪಾಸ್ತಾ ಇಸ್ ಅಮೇಜಿಂಗ್ ಆ್ಯಕ್ಚುಲಿ, ಸಕ್ಕತ್ತಾಗಿದೆ, ತುಂಬ ಚೆನ್ನಾಗಿದೆ. ಯು ಹ್ಯಾವ್ ಟು ಟೇಸ್ಟ್ ಇಟ್. I already tasted. You tasted ಉಲ್ಟಾ ಮಾಡ್ತಾ ಇದ್ದಾರೆ. ಕೊನೆ ಕೈಯಲ್ಲೇ ತಿನ್ನೋದು. ಡೌ ಮಾಡ್ತಾ ಇದ್ದಾನೆ. ಆಕ್ಚುಲಿ ಚಪಾತಿ ಒಳಗಡೆ ತರಕಾರಿ ಹಾಕಿ ಕೊಟ್ಕೊಟ್ಟಾರೆ. ದಟ್ ಇಸ್ ಲಸಾಗ್ನ. ಚೆನ್ನಾಗಿ ಮಾಡ್ತಾರೆ. ಓ ವಾವ್, ಥ್ಯಾಂಕ್ ಯು. ಯಾ, ಅಪ್ಪ ಸೂಪರ್ ಆಗಿ ಕುಕ್ ಮಾಡ್ತಾರೆ. ಇಟ್ಸ್ ಗ್ರೇಟ್ ಶೆಫ್. ಫ್ಯಾನ್ಸಿ ಫುಡ್ಸ್ ವಿತ್ ದ ಫ್ಯಾನ್ಸಿ ರೆಸ್ಟೋರೆಂಟ್ ವಿತ್ ದ ವ್ಯೂ ಆಫ್ ಗ್ಲಾಸ್ ಸ್ಲೈಡ್ ಹಾಗೆ ಬುರ್ಜ್ ಖಲೀಫಾ.
ಓಕೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ದುಬೈಯನ್ನು ತೋರಿಸೋದಕ್ಕೆ ನಾವು ಬರ್ತೀವಿ. ಸೊ ಕೀಪ್ ವೇಟಿಂಗ್. ಬಾಯ್.